ರಾಜ್ಕುಮಾರ್ ಅವರು 1929 ಏಪ್ರಿಲ್ 24ರಂದು ತಮಿಳುನಾಡಿನ ಎರಡ್ ಎಂಬ ಜಿಲ್ಲೆಯ ಗಾಜನೂರು ಎಂಬಲ್ಲಿ ಕನ್ನಡ ಮಾತನಾಡುವ ಕುಟುಂಬದಲ್ಲಿ ಲಕ್ಷ್ಮಮ್ಮ ಮತ್ತು ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಎಂಬುವರಿಗೆ ಜನಿಸಿದರು. ರಾಜ್ಕುಮಾರ್ ಅವರ ತಂದೆಯು ನಾಟಕ ಕಲಾವಿದರಾಗಿದ್ದರು. ಇವರಿಗೆ ಮುತ್ತಟ್ಟಿ ರಾಯ ಎಂಬ ತಮ್ಮ ಮನೆಯ ದೇವರ ಹೆಸರನ್ನು ಮುತ್ತುರಾಜ್ ಅಂತ ಇಟ್ಟರು. ಇನ್ನು ರಾಜ್ಕುಮಾರ್ ಅವರಿಗೆ ಇಬ್ಬರು ಸಹೋದರಿಯರು ಶಾರದಮ್ಮ ಮತ್ತು ನಾಗಮ್ಮ ಮತ್ತು ವರದರಾಜ್ ಅಂತ ಸಹೋದರ ಕೂಡ ಇದ್ದರು. ರಾಜ್ಕುಮಾರ್ ಅವರು ತಮ್ಮ 8ನೇ ವಯಸ್ಸಿನಲ್ಲಿಯೇ ಬಣ್ಣದ ಲೋಕಕ್ಕೆ ಪ್ರವೇಶಿಸಿದರು. ಗುಬ್ಬಿ ವೀರಣ್ಣ ಡ್ರಾಮಾ ಕಂಪನಿಗೆ ಸೇರಿಕೊಂಡರು. ಇಲ್ಲಿ ತಮ್ಮ ನಟನೆಯ ಜೊತೆಗೆ ಸಂಗೀತವನ್ನು ಕೂಡ ಕಲಿತುಕೊಂಡರು. ರಾಜ್ಕುಮಾರ್ ಅವರು 1954 ಅಂದರೆ ತಮ್ಮ 25ನೇ ವಯಸ್ಸಿನಲ್ಲಿ ಮೊದಲ ಬಾರಿಗೆ ಎಚ್.ಎಲ್. ಸಿಂಹ ಎಂಬುವರ ನಿರ್ದೇಶನದಲ್ಲಿ ಬೇಡರ ಕಣ್ಣಪ್ಪ ಎಂಬ ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡರು. ಇದರ ಜೊತೆಗೆ ತಮ್ಮ ಹೆಸರನ್ನು ಸಹ ಮುತ್ತುರಾಜನಿಂದ ರಾಜ್ಕುಮಾರ್ ಎಂದು ಬದಲಿಸಿಕೊಂಡರು. ಇಲ್ಲಿಂದ ರಾಜ್ಕುಮಾರ್ ಅವರ ಸಿನಿ ಪಯಣ ಶುರುವಾಯಿತು. ಬೇಡರ ಕಣ್ಣಪ್ಪ ಚಿತ್ರವು ನ್ಯಾಷನಲ್ ಅವಾರ್ಡ್ ಕೂಡ ಪಡೆಯಿತು. ಈ ಮೂಲಕ ಬೇಡರ ಕಣ್ಣಪ್ಪ ಚಿತ್ರವು ನ್ಯಾಷನಲ್ ಅವಾರ್ಡ್ ಪಡೆದ ಮೊದಲ ಕನ್ನಡ ಚಿತ್ರವಾಗಿ ಹೊರಹೊಮ್ಮಿತು. ಹಾಗೂ ಇವರ ಮೊದಲ ಈ ಚಿತ್ರವು ಭರ್ಜರಿ ಯಶಸ್ಸನ್ನು ಪಡೆಯಿತು. ತೆಲುಗು, ತಮಿಳು ಅಲ್ಲದೆ ಹಿಂದಿ ಭಾಷೆಗಳಲ್ಲಿ ಮರು ನಿರ್ಮಾಣ ಕೂಡ ವಾಯಿತು. ತದನಂತರ ಟಿ.ವಿ. ಸಿಂಗ್ ಠಾಗೂರ್ ಅವರ ನಿರ್ದೇಶನದ ಸಹೋದರಿ ಎಂಬ ಚಿತ್ರದಲ್ಲಿ ನಟಿಸಿದರು. ಈ ಚಿತ್ರವು ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಪಡೆಯಿತು. ನಂತರ ಭಕ್ತ ವಿಜಯ, ಹರಿಭಕ್ತ, ಓಹಿಲೇಶ್ವರ, ರಾಯರ ಸೊಸೆ, ಭೂ ಕೈಲಾಸ, ಅಣ್ಣ ತಂಗಿ ಹೀಗೆ ಸಾಲು ಸಾಲು ಚಿತ್ರಗಳು ತೆರೆಕಂಡವು. ನಂತರ 1965ರಲ್ಲಿ ತೆರೆಕಂಡಂತಹ ಸತ್ಯ ಹರಿಶ್ಚಂದ್ರ ಚಿತ್ರದ ರಾಜ್ಕುಮಾರ್ ಅವರ ನಟನೆ ಎಲ್ಲೆಡೆ ಮೆಚ್ಚುಗೆ ಪಡೆಯಿತು. ಇದು ಪುರಾಣ ಆಧಾರಿತ ಕಥೆಯಾಗಿತ್ತು. ಹುಣಸೂರು ಕೃಷ್ಣಮೂರ್ತಿ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಈ ಚಿತ್ರದಲ್ಲಿ ರಾಜ್ಕುಮಾರ್ ಅವರದು ಹರಿಶ್ಚಂದ್ರ ಎಂಬ ರಾಜನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ರಾಜ್ಕುಮಾರ್ ಅವರ ಅದ್ಭುತ ನಟನೆಯನ್ನು ಕವಿರತ್ನ ಕಾಳಿದಾಸ ಮತ್ತು ಶಂಕರ್ ಗುರೆ ಎಂಬ ಚಿತ್ರದಲ್ಲಿ ಕಾಣಬಹುದು. ಈ ಎರಡು ಚಿತ್ರಗಳು ತಮ್ಮದೇ ಪ್ರೊಡಕ್ಷನ್ ಹೌಸ್ನಲ್ಲಿ ತಯಾರಾದ ಚಿತ್ರಗಳು. ಆ ಸಮಯದಲ್ಲಿ ಕಾದಂಬರಿಯ ಸಾಹಿತ್ಯದ ಮೇಲೆ ಕೂಡ ಅನೇಕ ಸಿನಿಮಾಗಳನ್ನು ಮಾಡಿದ್ದಾರೆ. ನಂತರ 1971ರಲ್ಲಿ ದೊರೆ ಭಗವಾನ್ ನಿರ್ದೇಶನದ ಕಸ್ತೂರಿ ನಿವಾಸ ಚಿತ್ರ ತೆರೆಕಂಡಿತು. ಇದರಲ್ಲಿ ರಾಜ್ಕುಮಾರ್ ಅವರು ವಿದುರನ ಪಾತ್ರ ಇದ್ದು, ರಾಜ್ಕುಮಾರ್ ಅವರು ಈ ಚಿತ್ರದಲ್ಲಿ ಮ್ಯಾಚ್ ಬಾಕ್ಸ್ ಫ್ಯಾಕ್ಟರಿ ಓನರ್ ಆಗಿರುತ್ತಾರೆ. ಇದು ರಾಜ್ಕುಮಾರ್ ಅವರ ಸಿನಿ ಕೆರಿಯರ್ ನಲ್ಲಿ ಅಲ್ಲದೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಮೈಲುಗಲ್ಲು ಸಾಧಿಸಿದ ಚಿತ್ರವಾಯಿತು. 1972ರಲ್ಲಿ ಬಂಗಾರದ ಮನುಷ್ಯ ಚಿತ್ರ ತೆರೆಕಂಡಿತು. ರಾಜ್ಕುಮಾರ್ ಅವರು ಮತ್ತು ಭಾರತಿ ಅವರ ನಟನೆ ಪ್ರಶಂಸೆ ಪಡೆಯಿತು. ಇದು ಟಿ.ಕೆ. ರಾವ್ ರವರ ಕಾದಂಬರಿ ಆಧಾರಿತ ಚಿತ್ರವಾಗಿತ್ತು. ಈ ಚಿತ್ರವು ಕನ್ನಡಿಗರ ಮನೆಗೆದ್ದು ಸತತ 2 ವರ್ಷಗಳ ಕಾಲ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಂಡಿತು. ಈ ಚಿತ್ರವು ಅದೆಷ್ಟೋ ಜನಕ್ಕೆ ಸ್ಫೂರ್ತಿದಾಯಕ ಚಿತ್ರ ಕೂಡ ವಾಯಿತು. ಈ ಚಿತ್ರ ರಾಜ್ಕುಮಾರ್ ಅವರ ನಟನೆ 2013ರ ಭಾರತದ 25 ಅದ್ಭುತ ನಟರ ಸಾಲಿಗೆ ಸೇರಿ ಪ್ರಶಂಸೆ ಪಡೆಯಿತು. ರಾಜ್ಕುಮಾರ್ ಅವರು ತಮ್ಮ 205 ಚಿತ್ರಗಳಲ್ಲಿ ಒಂದು ಚಿತ್ರವನ್ನು ಹೊರತುಪಡಿಸಿ ಯಾವುದೇ ಚಿತ್ರದಲ್ಲಿಯೂ ಸಹ ಧೂಮಪಾನ ಮತ್ತು ಮದ್ಯಪಾನಗಳನ್ನು ಮಾಡುವ ಪಾತ್ರದಲ್ಲಿ ನಟಿಸದೆ ತಮ್ಮ ವೈಯಕ್ತಿಕ ಜೀವನದಲ್ಲಿಯೂ ತುಂಬ ಪ್ರಾಮಾಣಿಕವಾಗಿ ಬದುಕಿ ಹಲವು ನಟರಿಗೆ ಈಗಲೂ ಸಹ ಮಾದರಿಯಾಗಿದ್ದಾರೆ. ನಂತರ 1973ರಲ್ಲಿ ಗಂಧದ ಗುಡಿ ಚಿತ್ರವು ತೆರೆಕಂಡಿತು. ಈ ಚಿತ್ರವು ಕರ್ನಾಟಕದ ವೈಭವವನ್ನು ಭಾರತಕ್ಕೆ ಪರಿಚಯ ಮಾಡಿಕೊಟ್ಟ ಚಿತ್ರವಿದು. ಇದರಲ್ಲಿ ರಾಜ್ಕುಮಾರ್ ಅವರದು ನಾಗರಹೊಳೆ ಅಭಯಾರಣ್ಯವನ್ನು ಸಂರಕ್ಷಣೆ ಮಾಡುವ ಪಾತ್ರವಿದ್ದು, ಆಶ್ಚರ್ಯಕರ ಸಂಗತಿವೇನೆಂದರೆ ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ರವರು ವಿಲನ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಆಗಿನ ದಿನಮಾನದಲ್ಲಿ ರಾಜ್ಕುಮಾರ್ ಅವರಿಗೆ ರಾಜಕೀಯ ರಂಗಕ್ಕೆ ಪ್ರವೇಶ ಮಾಡಲು ತುಂಬ ಅನುಕೂಲಗಳಿದ್ದವು. ಆ ಕಾಲದಲ್ಲಿ ಯಾರಿಗೂ ಇರದ ಬೆಂಬಲವೂ ಕೂಡ ಇವರಿಗಿತ್ತು. ಆದರೆ ಇವರು ತಮ್ಮ ಗಮನವನ್ನು ಕೇವಲ ಸಿನಿಮಾದ ಮೇಲೆ ಅಷ್ಟೇ ತೋರಿಸಿದರು. 1974ರಲ್ಲಿ ಸಂಪತ್ತಿಗೆ ಸವಾಲ್ ಚಿತ್ರ ತೆರೆಕಂಡಿತ್ತು. ಮಂಜುಳಾ ಅವರದು ಇದು ಮೊದಲ ಚಿತ್ರವಾಗಿತ್ತು. ವಜ್ರಮುನಿ ಅವರ ನಟನೆಯನ್ನು ಈ ಚಿತ್ರದಲ್ಲಿ ಕಾಣಬಹುದು. ವಜ್ರಮುನಿ ಅವರ ನಟನೆಗೆ ಪ್ರಶಂಸೆ ಸಿಕ್ಕ ಚಿತ್ರವಿದು. 1977ರಲ್ಲಿ ತೆರೆಕಂಡಂತಹ ಬಬ್ರುವಾನ ಪೌರಾಣಿಕ ಚಿತ್ರ. ಈ ಚಿತ್ರದಲ್ಲಿ ರಾಜ್ಕುಮಾರ್ ಅವರದು ಡೋಲ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ವೇದವ್ಯಾಸರ ಮಹಾಭಾರತದ ಆಧಾರಿತ ಕಥೆಯನ್ನೊಳಗೊಂಡ ಈ ಚಿತ್ರವು ಭಾರತದಾದ್ಯಂತ ರಾಜ್ಕುಮಾರ್ ಅವರ ನಟನೆ ಪ್ರಶಂಸೆ ಪಡೆಯುವುದರ ಮೂಲಕ ರಾಜ್ಕುಮಾರ್ ಅವರಿಗೆ ಮಾತ್ರ ಪೌರಾಣಿಕ ಪಾತ್ರಗಳು ತುಂಬ ಚೆನ್ನಾಗಿ ಒಪ್ಪುತ್ತವೆ ಎಂಬ ಮಾತುಗಳು ಎಲ್ಲೆಡೆ ಕೇಳಿಬರತೊಡಗಿದವು. ಅಭಿಮಾನಿಗಳೇ ದೇವರು ಅಂತ ಕರೆದವರು ಅಭಿಮಾನಿಗಳಿಂದ ಸಾಕಷ್ಟು ಬಿರುದನ್ನು ಪಡೆದುಕೊಂಡರು. ನಟ ಸಾರ್ವಭೌಮ, ಕನ್ನಡದ ಕಣ್ಮಣಿ, ಧ್ರುವತಾರೆ, ಕನ್ನಡದ ಕಂಠೀರವ, ಗಾನಗಂಧರ್ವ, ಬಂಗಾರದ ಮನುಷ್ಯ, ಗಾಜನೂರು ಗಂಡು, ಪದ್ಮಭೂಷಣ ಹೀಗೆ ಸಾಲು ಸಾಲು ಬಿರುದುಗಳನ್ನು ಅಭಿಮಾನಿಗಳು ಇವರಿಗೆ ನೀಡಿದ್ದಾರೆ. ನಂತರ 1978ರಲ್ಲಿ ತೆರೆಕಂಡ ಆಪರೇಷನ್ ಡೈಮಂಡ್ ರಾಕೆಟ್ ಎಂಬ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ವಿಶಿಷ್ಟ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಂಡರ್ ಕವರ್ ಏಜೆಂಟ್ ಆಗಿ ಕಾಣಿಸಿಕೊಂಡಿದ್ದಾರೆ. ಜೇಮ್ಸ್ ಬಾಂಡ್ ನಟನೆಯನ್ನು ಮಾದರಿಯನ್ನಾಗಿಟ್ಟುಕೊಂಡು ಮಾಡಿದ ಪಾತ್ರವಿದು. ಈ ಚಿತ್ರದ ಇಫ್ ಯು ಕಮ್ ಟುಡೇ ಹಾಡು ಇಂದಿಗೂ ಟ್ರೆಂಡಿಂಗ್ನಲ್ಲಿದೆ. ರಾಜ್ಕುಮಾರ್ ಅವರು ನಟನೆ ಮಾಡದ ಪಾತ್ರವಿಲ್ಲ.
ರಾಜ್ಕುಮಾರ್ ಅವರಿಗೆ ಕರ್ನಾಟಕವಲ್ಲದೆ ದಕ್ಷಿಣ ಭಾರತ ಮತ್ತು ಹಿಂದಿಯಲ್ಲಿಯೂ ಪ್ರೇಕ್ಷಕರು ಕೂಡ ಇದ್ದರು. ದಕ್ಷಿಣ ಭಾರತದ ಜನಪ್ರಿಯ ನಟಿಯರಾದ ಪಂಡ್ರೀಬಾಯಿ, ಲೀಲಾವತಿ, ಲಕ್ಷ್ಮಿ, ಅಂಬಿಕಾ, ಜಯಮಾಲಾ, ಜಯಾಚಿತ್ರ, ಮಹಾಲಕ್ಷ್ಮಿ, ಕಲ್ಪನಾ, ಜಯಂತಿ, ಭಾರತಿ, ಆರತಿ, ಗೀತಾ, ಸರಿತಾ, ಗಾಯತ್ರಿ ಹೀಗೆ ಎಲ್ಲ ನಟಿಯರೊಂದಿಗೆ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಕವಿರತ್ನ ಕಾಳಿದಾಸ ಚಿತ್ರವು 1983ರಲ್ಲಿ ತೆರೆ ಕಂಡಿತ್ತು. ಐತಿಹಾಸಿಕ ಅಂಶಗಳನ್ನೊಳಗೊಂಡ ಈ ಚಿತ್ರದಲ್ಲಿ ಕಾಳಿದಾಸರವರ ಜೀವನಾಧಾರಿತ ಪಾತ್ರವನ್ನು ರಾಜ್ಕುಮಾರ್ ಅವರು ನಿರ್ವಹಿಸಿದ್ದಾರೆ. ಜಯಪ್ರದಾರವರ ಅದ್ಭುತ ನಟನೆಯನ್ನು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ. ಹೀಗೆ ಜನಪ್ರಿಯ ನಿರ್ದೇಶಕರಾದ ಪುಟ್ಟಣ್ಣ ಕಣಗಾಲ್, ಶಂಕರ್ ನಾಗ್, ಪಂತುಲು, ನಾಗಾಭರಣ ಹೀಗೆ ಖ್ಯಾತ ನಿರ್ದೇಶಕರೊಂದಿಗೆ ಕೂಡ ಕಾರ್ಯ ಮಾಡಿದ್ದಾರೆ. ರಾಜ್ಕುಮಾರ್ ಅವರು ನಟನೆ ಅಷ್ಟೇ ಅಲ್ಲದೆ ಸಂಗೀತದಲ್ಲಿಯೂ ಯಶಸ್ಸನ್ನು ಕಂಡಿದ್ದಾರೆ. ರಾಜ್ಕುಮಾರ್ ಅವರ ಅನೇಕ ಚಿತ್ರಗಳಲ್ಲಿ ಮೊದಲು ಪಿ.ಬಿ. ಶ್ರೀನಿವಾಸರವರು ಹಾಡುತ್ತಿದ್ದರು. ತಮ್ಮ ಸಂಪತ್ತಿಗೆ ಸವಾಲ್ ಚಿತ್ರದ ಯಾರೇ ಕೂಗಾಡಲಿ ಹಾಡಿನ ಸಂಯೋಜನೆಯ ಸಮಯದಲ್ಲಿ ಪಿ.ಬಿ. ಶ್ರೀನಿವಾಸರವರ ಅನುಪಸ್ಥಿತಿಯಲ್ಲಿ ರಾಜ್ಕುಮಾರ್ ಅವರೇ ಈ ಹಾಡನ್ನು ಹಾಡಬೇಕಾಗಿ ಬಂತು. ಈ ಹಾಡಿನ ನಂತರ ರಾಜ್ಕುಮಾರ್ ಸಂಗೀತವು ಎಲ್ಲೆಡೆ ಪ್ರಶಂಸೆ ಪಡೆಯಲಾರಂಭಿಸಿತು. ತದನಂತರ ತಮ್ಮ ಜೀವನ ಚೈತ್ರ ಚಿತ್ರದ ನಾದಮಯ ಎಂಬ ಹಾಡಿಗೆ ನ್ಯಾಷನಲ್ ಅವಾರ್ಡ್ ಕೂಡ ಪಡೆದುಕೊಂಡಿದ್ದಾರೆ. ಈ ಮೂಲಕ ನಟನೆ ಅಷ್ಟೇ ಅಲ್ಲದೆ ಸಂಗೀತದಲ್ಲಿ ಅವಾರ್ಡ್ ಪಡೆದುಕೊಂಡ ಮೊದಲ ಭಾರತ ಸಿನಿರಂಗದ ನಟ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದಾರೆ. ತಮ್ಮ ಅಭಿಮಾನಿಗಳ ಮೇಲಿನ ಪ್ರೀತಿಯಿಂದ ಮತ್ತು ಕನ್ನಡ ಭಾಷೆ ಮೇಲಿನ ಅಭಿಮಾನಕ್ಕೋಸ್ಕರ 205 ಚಿತ್ರಗಳಲ್ಲಿ 205 ಚಿತ್ರಗಳು ಸಹ ಕನ್ನಡ ಚಿತ್ರರಂಗದಲ್ಲಿ ನಟಿಸಿದ್ದಾರೆ. ಕೆಲವು ಚಿತ್ರಗಳನ್ನು ಸಾಮಾಜಿಕ ಕಾಳಜಿಯನ್ನಾಧರಿಸಿ ಕೂಡ ಮಾಡಿದ್ದಾರೆ. ಶಬ್ದವೇದಿ ಚಿತ್ರವನ್ನು ಡ್ರಗ್ಸ್ ವಿರುದ್ಧ ಹೋರಾಡುವ ಕಥೆಯನ್ನಾಧರಿಸಿ ಮಾಡಿದ ಚಿತ್ರವಿದು. ರಾಜ್ಕುಮಾರ್ ಅವರ 205 ಚಿತ್ರಗಳಲ್ಲಿ ಸುಮಾರು 32 ಚಿತ್ರಗಳು ಅನ್ಯ ಭಾಷೆಯಲ್ಲಿ ಮರುನಿರ್ಮಾಣವಾಗಿವೆ. ಅನುರಾಗ ಅರಳಿತು ಎಂಬ ಚಿತ್ರವು 6 ಭಾಷೆಗಳಲ್ಲಿ ಮರುನಿರ್ಮಾಣವಾದ ಏಕೈಕ ಚಿತ್ರವಾಗಿದೆ. ಇಂದಿಗೂ ಸಹ ಈ ಚಿತ್ರದ ದಾಖಲೆ ಎದುರಿಸುವ ಸಾಹಸ ಯಾವ ಚಿತ್ರವೂ ಮಾಡಿಲ್ಲ. ಆಶ್ಚರ್ಯಕರ ಸಂಗತಿವೇನೆಂದರೆ 1963ರ ಒಂದೇ ವರ್ಷದಲ್ಲಿ 14 ಚಿತ್ರಗಳು ಮತ್ತು 1968ರಲ್ಲಿ 16 ಚಿತ್ರಗಳು ತೆರೆ ಕಂಡು ಬೇರೆ ಚಿತ್ರರಂಗದ ನಾಯಕರು ಹುಬ್ಬೇರಿಸುವಂತೆ ಮಾಡಿದ್ದಾರೆ. ನಂತರ 1964ರಿಂದ 1971ರವರೆಗೆ ರಾಜ್ಕುಮಾರ್ ಅವರು ಪ್ರತಿ ವರ್ಷ 10 ಸಿನಿಮಾಗಳನ್ನು ತೆರೆ ಕಾಣುತ್ತಿದ್ದವು. ಒಟ್ಟಾರೆ ರಾಜ್ಕುಮಾರ್ ಅವರು 11 ಕರ್ನಾಟಕ ಸ್ಟೇಟ್ ಅವಾರ್ಡ್ಸ್, 10 ಫಿಲ್ಮ್ ಫೇರ್ ಅವಾರ್ಡ್ಸ್, 2 ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ಸ್ ಮತ್ತು ಸಂಗೀತದಲ್ಲಿ ನಾದಮಯ ಹಾಡಿಗೆ ಹಿನ್ನೆಲೆ ಗಾಯಕರಾಗಿ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ ಪಡೆದುಕೊಂಡಿದ್ದಾರೆ. 2002ರಲ್ಲಿ NTR ನ್ಯಾಷನಲ್ ಅವಾರ್ಡ್ ಅಲ್ಲದೆ ಮೈಸೂರು ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪದವಿ ಕೂಡ ಪಡೆದುಕೊಂಡಿದ್ದಾರೆ. ನಂತರ 1983ರಲ್ಲಿ ಪದ್ಮಭೂಷಣ ಪಡೆದುಕೊಂಡಿದ್ದಾರೆ. ಕೊನೆಗೆ 1995ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದುಕೊಂಡು ನಮ್ಮ ಕನ್ನಡ ಸಿನಿರಂಗದ ಪತಾಕೆ ಎತ್ತಿ ಹಿಡಿದಿದ್ದಾರೆ. ರಾಜ್ಕುಮಾರ್ ಅವರ ಬಗ್ಗೆ ಹೇಳುತ್ತಾ ಹೋದರೆ ಇನ್ನೂ ತುಂಬ ಸಮಯ ಬೇಕಾಗುತ್ತದೆ. ಈ ವಿಡಿಯೋದಲ್ಲಿ ಪ್ರಮುಖ ಅಂಶಗಳನ್ನು ಮಾತ್ರ ಪ್ರಸ್ತಾಪಿಸಲಾಗಿದೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿರಲೇಬೇಕು. ಹಾಗಾದರೆ ಸ್ಯಾಂಡಲ್ವುಡ್ನ ಇನ್ನಷ್ಟು ಕುತೂಹಲಕಾರಿ ವಿಷಯಗಳನ್ನು ತಿಳಿದುಕೊಳ್ಳಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.